ಇಷ್ಟವಾಗಲ್ರಿ. ನಮ್ಮ ಪರಿಸ್ಥಿತಿ ಭಾಳ ಅಂದ್ರೆ ಭಾಳ ಕೆಟ್ಟೈತಿ. ನಾನು ಈ ರೀತಿ ಇರ್ತೀನಿ ನನಗೆ ಗೊತ್ತೇ ಇಲ್ಲ ಇದ್ರೆ ನನಗೆ ಸರ್ ನನ್ನ ಮಾತು ಹೇಳ್ಬೇಕ್ರಿ. ಪ್ರತಿ ಸಲ ನಾವು ಫೋನ್ ಮಾಡಿದಾಗ ಒಂದು ಸಲ ನಮ್ಮ ಹುಡುಗರ ವಿಷಯದಾಗಲಿ ಎಲ್ಲ ಪ್ರತಿಯೊಂದು ಅವರೆಲ್ಲ ನನಗೆ ಸಹಾಯ ಮಾಡಿದಂಗೆ ಮಾಡಿದಾರೆ ಸರ್. ಯಾವತ್ತೂ ನನಗೆ ಫೋನ್ ಎತ್ತಲ್ದಂಗೆ ಇಲ್ರಿ. ಅವತ್ತು ಸರ್ ನನಗೆ ನನ್ನ ಮಕ್ಳು ಹಿಂಗೆ ಮಾಡೋದಾರಿ ಆಯ್ತು ಆ ಹುಡುಗರಿಗೆ ಮೆಸೇಜ್ ಹಾಕಿ ಹಂಗೆ ಮಾಡಬೇಡ್ರಮ್ಮ ಅಂತ ಹೇಳಿ ಸರ್ಗಳೆಲ್ಲ ನನಗೆ ಭಾಳ ನಿಮ್ಗೆ ಟೈಮ್ ಮಾಡಿ ಸರ್. ನಿಮ್ಮ ಆಶೀರ್ವಾದ ನನಗೆ ಯಾವಾಗ ನಾ ಏನಿಲ್ಲ ರೀ ದೇವರಿಗೆ ಸರ್ ನನಗಿಷ್ಟು ಸಹಾಯ ಮಾಡ್ತಾರೆ ರೀ. ಅವರು ದೇವರ ಮೂಲಕ ಇವರು ಸರ್ಗಳು ದೇವರ ಅಂತ ತಿಳಿದು ನಾ ಪೂಜಿಸ್ತೇವೆ ಸರ್ ನಿಮಗೆ. ನನ್ನ ಇದ್ರ ನನ್ನ ಪರಿಸ್ಥಿತಿ ಒಳಗೆ ನೋಡ್ಬೇಕಾದ್ರೆ ನಾನು ಭಾಳ ಒಂದು ಸ್ವಲ್ಪ ನಾನು 6 ತಿಂಗಳ ಹಿಂದಕ್ಕೆ ನಾನು ಸಾಯ್ಬೇಕು ಅನ್ನೋ ನಿರ್ಧಾರ ಬಂದೀನಿ ರೀ. ಅಷ್ಟು ನನ್ನ ಪರಿಸ್ಥಿತಿ ಕೆಟ್ಟೈತೆ ರೀ. ಆದರೆ ದೇವರ ಸರ್ಗಳ ಮೂಲಕ ನಮ್ಮನ್ನೆಲ್ಲ ಆಶೀರ್ವದಿಸುವಂತಿದ್ದಾರೆ. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಮತ್ತು ನನಗೆ ಹೇಳ್ಬೇಕೇನಂದ್ರೆ ನನ್ನ ಮಕ್ಕಳು ರೀ ಒಟ್ಟು ನನ್ನ ಮಾತಿಗೆ ಹೇಳಾಗ್ತಿರ್ಕಿಲ್ಲ. ನನ್ನ ಮಕ್ಕಳ ಮಾತು ಕೇಳಾಗ್ತಿರ್ಕಿಲ್ಲ ರೀ. ನನ್ನ ಮಗಳು ಅಷ್ಟು ನಡುವಿನ ಹುಡುಗಿ ಅಂತ ನಮ್ಮ ಹುಡುಗಿ ಒಟ್ಟು ಒಂಚೂರು ಏನು ಸಣ್ಣ ಹುಡುಗಿನೂ ಅದು ಆರಾಮಿರ್ತದೆ, ಹುಡುಗಿ ಒಮ್ಗಿಲ್ಲ ಆ ರೀತಿ ಆಯಿತು. ಆ ಹುಡುಗಿ ಜೊತೆ ಹಂಗೆ ಆಯಿತು ಏನು ಗೊತ್ತಿಲ್ಲ ರೀ. ಒಟ್ಟು ಈಗೆಲ್ಲ ಚಲೋ ಇದ್ದಾರೆ ರೀ. ಸರ್ಗಳು ಯಾವಾಗಲೂ ಅವ್ರಿಗೆ ಕಾಳಜಿ ಮಾಡ್ತಾರೆ ರೀ. ಅವ್ರಿಗೆ ಮೆಸೇಜ್ ಮಾಡಿ ನೀವು ಹೆಂಗಿದ್ದೀರ ಅಂತ ಕೇಳ್ತಾರೆ ರೀ. ನಾನು 2 ದಿವಸ ನನಗೆ ಯಾರು ಇಲ್ಲ ಅಂತ ತಿಳಿದಿರ್ತೀನಿ ರೀ. ಈಗ ದೇವ್ರು ನನಗೆ ಒಳ್ಳೆ ತಂದೆ ಒಳ್ಳೆ ಅನ್ನ ತಮ್ಮಗಂತ ಹೇಳಿಕೊಟ್ಟಿದ್ದಾರೆ. ನಾನು ಸೋತ ಹೇಳ್ತೇನೆ ರೀ ದೇವರಿಗೆ. ನನಗೆ ಒಳ್ಳೆ ಗುರು ಆಗಿ ಒಳ್ಳೆ ತಮ್ಮ ಒಳ್ಳೆ ಅನ್ನನೂ ಆಗಿ ನನಗೆ ದೇವ್ರು ಕೊಟ್ಟಿದ್ದಾರೆ. ನಾನು ಯಾವುದಕ್ಕೂ ಈಗ ಅನ್ಸಲ್ರಿ. ನನಗೆ ದೇವರು ನಮ್ಮ ಮನೆ ಒಳಗೆ ದೇವ್ರಿದ ಅಂತ ನಾನು ಪೂಜಿಸ್ತೇನೆ ರೀ ದಿನ. ದೇವ್ರನ್ನ ಆಶೀರ್ವಾದನಾಗಲಿ. ಅವ್ರದ್ದೇನೋ ಲಾಸ್ಟ್ ವೀಕ್ ಸಾಕ್ಷಿ ಹೇಳಿದ್ರು 10 ಗುಂಟೆ ಜಾಗ ಒಳಗಡೆ 6 ಚೀಲನೋ ಸದಿಕಿನ ಅಕ್ಕಿ ಎಲ್ಲ ಆಗಿತ್ತು. ಪಾಪ ಅವ್ರು ನಿನ್ನೆ ತಗೊಂಡು ದರ್ಶನದಾಗ ತಗೊಂಡ್ಬಂದು ನಮ್ಮ ಮನೆಗೆ ಕೊಟ್ಟಿದ್ದಾರೆ. ತಿಳಿಸ್ಕೊತಾ ಇದ್ದೀರಾ. ದೇವರ ಕುಟುಂಬನ ಆಶೀರ್ವಾದ ಮಾಡಲಿ. ಅಂಕಲ್ ಆಂಟಿ ಇಬ್ಬರು ಬಂದಿದ್ದಾರೆ ನಿನ್ನೆ. ಸೊ ಏನು ದಕ್ಷಿಣ ಕೊಟ್ಟಿದ್ದಾರೋ ಖಂಡಿತವಾಗ್ಲೂ ದೇವ್ರ ಪ್ರತಿಫಲ ಕೊಟ್ಟೆ ಕೊಡ್ತಾರೆ. ನಾನು ನಂಬಿರೋ ದೇವರು ಯಾವತ್ತಿಗೂ ನಮ್ಮ ಕೈ ಬಿಡಲ್ಲ. ಓಕೆ. ಮತ್ತೊಂದು ಸಾಕ್ಷಿ ಸರ್, ನನಗೆ 3 ತಿಂಗಳಾಯ್ತು ಪಗಾರ ಆಗಲಾಗಿತ್ತು ರೀ. ಈಗ 2 ತಿಂಗಳು ಬೇಸಿಗೆ ಸುಟ್ಟಿದ್ದು ಒಂದು 2 ತಿಂಗಳು ನಿಜ ಐತಿ. ಆದ್ರೆ ದಿನ ಕೊಟ್ಟಿಲ್ಲ ರೀ. ಒಂದು 3 ತಿಂಗಳದಾರ ಹಾಕಿದಾರೆ ರೀ. ನಮಗೆ ಉಪವಾಸ ಪ್ರೇಯಕ್ಕೆ ಬಂದಿರಲಿಲ್ಲ. ಅವತ್ತನ ನನಗೆ ಒಂದು 10 ನಿಮಿಷ ಹೊರಗೆ ಹೋಗುವಾಗ ಒಂದು 10 ನಿಮಿಷ 15 ನಿಮಿಷ ಆದ್ಕೂಡ್ಲೆ ನನಗೆ ಪೇಮೆಂಟ್ ಆಗೈತೆ ರೀ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೇನೆ. ನೋಡಿ, ನಾನು ಏನು ಪ್ರೇಯರ್ ಮಾಡೋದು ಶುಕ್ರವಾರ ಉಪವಾಸ ಪ್ರೇಯರ್ ಅವ್ರ ಕೈ ಮೇಲೆ ಇಟ್ಕೊಂಡು ದೇವ್ರೆ ಇವರು ಸಂಡೆ ಸಾಕ್ಷಿಗಳಾಗಿ ನೀನು ಕಾರ್ಯ ಮಾಡೋದು ಇಷ್ಟೇ ಪ್ರೇಯರ್ ಮಾಡೋದೆ. ನಾನು ಅವ್ರಿಗೆ ಅವ್ರು ಕೇಳಿಸ್ಕೊಡ್ತಾ ಇದ್ದೀರಾ. ಸಂಡೆ ಅವ್ರ ಒಳ್ಳೆ ಸಾಕ್ಷಿಗಳು ಅಂತ ಹೇಳ್ಕೊಂಡೆ. ಬಟ್ ಅವ್ರು ಇಲ್ಲಿಂದ ಪ್ರೇಯರ್ ಮುಗಿಸ್ಕೊಂಡು ಒಂದು 10 ನಿಮಿಷ ಆಗೈತೆ. ಅವ್ರ ಫೋನ್ಗೆ 3 ತಿಂಗಳು ಪೇಮೆಂಟ್ ಹಾಕಿದಾರಂತ ಮೆಸೇಜ್ ಬಂದೈತೆ. ಕೇಳಿಸ್ಕೊತಾ ಇದ್ದೀರಾ. ಖಂಡಿತವಾಗ್ಲೂ ದೇವರು ಯಾರನ್ನು ಕೂಡ ಕಷ್ಟದಲ್ಲಿ ದುಃಖದಲ್ಲಿ ಕಣ್ಣೀರಲ್ಲಿ ಇಡೋದಕ್ಕೆ ಬಿಡೋದೇನೇ ಇಲ್ಲ. ನಾವು ದೇವರ ನಂಬಬೇಕು. ದೇವ್ರ ಕಾರ್ಯ ಮಾಡ್ತಾರೆ. ಓಕೆ, ನೀವು ನಮಗೆಲ್ಲ ಭಾಳ ಚಲೋ ಬಿಡಿ ಕಟ್ ಮಾಡಿ